ಏನಂದ್ರೆ ಆನೆ ಯಾವಾಗಲೂ ಗುಂಪಲ್ಲಿರೋದಕ್ಕೆ ಇಷ್ಟಪಡೋದಾಗ ತುಂಬಾ ಹ್ಯಾಪಿ ಆಗಿರುತ್ತೆ. ಇದರಿಂದ ಮನೇಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಅಂತ ನನ್ನ ತಂಗಿ ಮಗಳು ಸ್ನೇಹ ನನಗೆ ಗಿಫ್ಟ್ ಮಾಡಿದ್ದು. ಜಿಟಿ ಮಲಲ್ಲಿ ಮೀಟ್ ಮಾಡೋಣ ಅಂತ ಹೋಗಿದ್ವಿ. ಒಂದೆರಡು ತಿಂಗಳು ಗ್ರೀನ್ ಕಲರ್ ಅಲ್ವಾ, ಇದನ್ನ ಯುಗಾದಿ ಹಬ್ಬದ ದಿನ ಉಟ್ಕೊಳ್ಳೋಣ ಅಂತ ನೋಡಿ. ನನ್ನ ಕೆಲಸ ಈ ಥರನೇ ಹಾಗೆ ಕೂತ್ಕೊಳ್ಳಿ, ಅಂದರೆ ಬರೆಯೋದನ್ನ ಬರೆದು ಇಟ್ಕೊಂಡ್ಬಿಡಿ. ಫಸ್ಟು ನೀವು ಫಲ ಮಾಡ್ಕೋಬೋದು. ಈ ಥರನೇ ನಮ್ಮ ಕೆಲಸ ಹೇಗೂ ಮರ್ತೆ ಎಲ್ಲ ಅಷ್ಟೊಂದು ನೆನ್ಪಿಟ್ಕೊಂಡು ಎಲ್ಲ ಎತ್ಕೊಂಡು ಬರ್ತೀನಿ. ಯಾಕಂದರೆ ಏನಾದರೂ ಮರೆತರೆ ಮತ್ತೆ ನಾನೇ ಕೆಳಗಿಳಿದು ತೊಗೋಬೇಕು. ಡೈಲಿ ಇಷ್ಟಿಷ್ಟು 1-2 ಅವರ್ಸ್ ಅಂತ ಇಟ್ಕೊಂಡು ದಿನ ಎಲ್ಲ ಜೇಡ ತೆಗೆಯೋದು, ಡಸ್ಟಿಂಗ್ ಮಾಡ್ಕೊಳ್ಳೋದು. ಜಗವೇ ನೀನು ಗೆಳತಿಯೇ. ಇವತ್ತು ಮಧ್ಯಾಹ್ನದ ಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಹಬ್ಬದ್ದು, ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಜಸ್ಟ್ ಈಗ ಸ್ನಾನ ಮುಗಿಸಿ ರೆಡಿಯಾಗಿ ಬರ್ತಾಯಿದ್ದೀನಿ. ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ನೀವು ಕೂಡ ಕೇಳ್ತಾ ಇದ್ರಿ ಅಲ್ವಾ, ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೋತಾ ಇದ್ದೀರಾ ಏನು ಅಂತ. ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಹಬ್ಬಕ್ಕೆ ನಾನು ತೊಗೊಂಡಿರೋಂಥ ಹೊಸ ಸೀರೆ, ಹಾಗೆ ಮನೆಯೆಲ್ಲ ಹೇಗೆ ಕ್ಲೀನ್ ಮಾಡಿಕೊಂಡೆ, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ, ಹೇಗೆ ರೆಡಿ ಮಾಡ್ಕೋತಾ ಇದ್ದೀನಿ, ಅದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅಲ್ಲದೆ ಯುಗಾದಿ ಹಬ್ಬಕ್ಕೆ ನಾವು ಮಾಡಬೇಕಾಗಿರೋಂಥ ಒಂದು ಅತಿ ಮುಖ್ಯವಾದಂಥ ಕೆಲಸ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ನಮ್ಮ ವ್ಯೂವರ್ಸ್ ಒಬ್ಬರು ಹೇಳಿದರು, ಲಾಸ್ಟ್ ಇಯರು ನೀವು ಇದನ್ನು ಹೇಳಿದ್ರಿ, ಈ ವರ್ಷವೂ ಕೂಡ ಈ ಒಂದು ವಿಚಾರನ ವಿಡಿಯೋದಲ್ಲಿ ತಿಳಿಸಿ, ತುಂಬ ಜನರಿಗೆ ಉಪಯೋಗ ಆಗುತ್ತೆ ಅಂತ. ಯಾಕಂದರೆ ಕೆಲವೊಂದಷ್ಟು ಜನ ನಂಬಿಕೆಯಿಂದ ಫಾಲೋ ಮಾಡೋದ್ರಿಂದ ಅವ್ರಿಗೆ ಅದರ ರಿಸಲ್ಟ್ ಗೊತ್ತಾಗಿರುತ್ತೆ, ನಂಬಿಕೆ ಬಂದಿರುತ್ತೆ, ಹಾಗಾಗಿ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲೂ ಕೂಡ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಆಯಿತಾ. ಹೇಗಿದೆ ಈ ಮ್ಯಾಟ್ ಪೇಂಟಿಂಗ್? ಪರ್ಸ್ನಲಿ ನನಗೆ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ ಮನೇಲಿ ನಾವು ಈ ಆನೆ ವಿಗ್ರಹ ಆಗಿರಲಿ ಅಥವಾ ಫೋಟೋಸ್ ಆಗಿರಲಿ ಏನಾದರೂ ಇಟ್ಟರೆ ಅದು ಜೋಡಿ ಆನೆಗಳಂತ ಹಾಕೋಬೇಕಂತೆ, ಸಿಂಗಲ್ ಇಟ್ಕೋಬಾರ್ದು ಅಂತ ಹೇಳ್ತಾರೆ. ವಾಸ್ತು ಪ್ರಕಾರ ಕೂಡ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಏನಂದರೆ ಆನೆ ಯಾವಾಗಲೂ ಗುಂಪಲ್ಲಿರೋದಕ್ಕೆ ಇಷ್ಟಪಡೋದು ಅನ್ನೋ ಅರ್ಥದಲ್ಲಿ, ಅದು ಜೊತೆಲಿದ್ದಾಗ ತುಂಬ ಹ್ಯಾಪಿ ಆಗಿರುತ್ತೆ. ಇದರಿಂದ ಮನೇಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಅಂತ. ನನಗೆ ಇದು ಒಂದೇ ಮ್ಯಾಟಲ್ಲಿ ಜೋಡಿ ಆನೆ ಇರುವಂಥ ಪೇಂಟಿಂಗ್ ಸಿಗಲಿಲ್ಲ, ಹಾಗಾಗಿ 2 ಮ್ಯಾಟ್ ಇತ್ತಲ್ಲ ಅದನ್ನು ಒಂದೇ ಕಡೆ ಹಾಕಿದ್ದೀನಿ. ಇದು ನನ್ನ ತಂಗಿ ಮಗಳು ಸ್ನೇಹ ನನಗೆ ಗಿಫ್ಟ್ ಮಾಡಿದ್ದು. ಅವಳಿಗೆ ಕೆಲಸ ಸಿಕ್ತು, ಆ ಖುಷಿಗೆ ನನಗೆ ಕೊಡಿಸಿದ್ದು ಇದನ್ನು. ತುಂಬ ಚೆನ್ನಾಗಿದೆ, ನನಗೂ ಕೂಡ ತುಂಬ ಇಷ್ಟ ಆಯಿತು. ಹೀಗೆ ಅಲ್ವಾ ನಾವು ಗಿಫ್ಟ್ ಕೊಡುವಂಥ ವಸ್ತುಗಳು ನಮಗೆ ಎಷ್ಟೊಂದು ಮೆಮೊರೇಬಲ್ ಆಗಿರುತ್ತೆ ಅಂತಂದರೆ, ಅದು ನೋಡುವಾಗೆಲ್ಲ ನಮಗೆ ಆ ಸಿಚುವೇಶನ್ ನೆನಪಾಗುತ್ತೆ. ಆಲ್ಮೋಸ್ಟ್ ಈಗ ಮೇಲ್ಗಡೆ ಪೋರ್ಷನ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇನ್ನೇನಿದ್ರು ಈ ಹಾಲು, ಕಿಚನ್ನು, ದೇವ್ರ ಮನೆ ಇದಿಷ್ಟು ಮಾತ್ರ ಕ್ಲೀನ್ ಮಾಡಬೇಕಷ್ಟೇ. ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಟ್ಟೆ, ಯಾಕಂದರೆ ಇಷ್ಟೆಲ್ಲ ಮುಗಿಸೋಷ್ಟೊತ್ತಿಗೆ 4 ಗಂಟೆ ಆಗೋಯ್ತು. ಈಗ ಸಂಜೆ 4 ಗಂಟೆ ಆಗಿದೆ. ಇನ್ನು ನನಗೆ ಇವತ್ತು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಬೇರೆ ಇದೆ, ಹಾಗಾಗಿ ಈಗ ಸ್ಟಿಚಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು. ನಂದು 1 ಬ್ಲೌಸ್ ಇದೆ, ಅಮ್ಮಂದಿದೆ, ಮತ್ತು ಕಸ್ಟಮರ್ದು 3 ಬ್ಲೌಸ್ ಇದೆ. ಟೋಟಲ್ ಇನ್ನೂ ಒಂದು 5 ಬ್ಲೌಸ್ ನಾನು ಸ್ಟಿಚಿಂಗ್ ಮಾಡಬೇಕು. ನೋಡಿ ನನ್ನ ಕೆಲಸ ಈ ಥರನೇ, ಒಟ್ಟಿಗೆ ಎಲ್ಲ ಒಂದೇ ಸಲ ತಗೊಂಡು ಮೇಲೆ ಹತ್ಬಿಡ್ತೀನಿ. ಈ ಬ್ರಷ್ಷು ಮತ್ತು ಮಾಪು, ಪೊರಕೆ ಎಲ್ಲ, ಒಂದು ನ್ಯಾಪ್ಕಿನು ಎಲ್ಲ ತಗೊಂಡು ಮೇಲೆ ಹತ್ಬಿಡ್ತೀನಿ. ಒಂದು ಕಡೆಯಿಂದ ನಿಧಾನವಾಗಿ ಫಸ್ಟು ಈ ಜೇಡ ಎಲ್ಲ ತೆಗೆದುಬಿಡ್ತೀನಿ. ಆಮೇಲೆ ಈ ಮೇಲ್ಗಡೆ ಇರೋವಂಥ ಕಿಟಕಿಗಳು, ಬಾಗಿಲು ಅದೆಲ್ಲ ಫಸ್ಟು ಒರೆಸ್ಕೊಳ್ತೀನಿ. ಮತ್ತು ಈ ರೈಲಿಂಗ್ಸು ಅದನ್ನೆಲ್ಲ ಒರೆಸ್ಕೊಂಡು ಮೇಲೆ ಡಸ್ಟಿಂಗ್ ಎಲ್ಲ ಆದಮೇಲೆ ಒಟ್ಟಿಗೆ ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಇದೇ ಥರನೇ ಒಂದೊಂದೇ ಪೋರ್ಷನ್ನ ಕ್ಲೀನ್ ಮಾಡ್ಕೊಳ್ತಾ ಬರ್ತೀನಿ. ಇವತ್ತು ಡಸ್ಟಿಂಗ್ ತೆಗೆಯೋದೆಲ್ಲ ಮಾಡ್ಕೊಳ್ತೀನಿ. ನಾಳೆ ಒರೆಸೋದು ಇಟ್ಕೊತೀನಿ. ನಾಳೆ ಮಂಗಳವಾರ, ನಾಳೆ ಎಲ್ಲ ಒರೆಸ್ಬಿಟ್ರೆ ಬುಧವಾರ ತುಂಬ ಡೀಪಾಗಿ ಒರೆಸೋ ಥರ ಏನಿರಲ್ಲ. ಸ್ಟೇರ್ ಕೇಸು ಮತ್ತು ಕೆಳಗಡೆ ಹಾಲು, ಕಿಚನ್ನು ಮತ್ತು ಕೆಳಗಡೆ ಇರುವಂಥ ಸ್ಟೆಪ್ಸು ಇದನ್ನೆಲ್ಲ ಒರೆಸ್ಕೊಬೋದು. ಮತ್ತು ಗುರುವಾರನೂ ಅದೇ ಥರನೇ ಹಾಗೆ ಸಿಂಪಲಾಗಿ ಮಾಡ್ಕೊಬೋದು. ಈ ಥರನೇ ನಮ್ಮ ಕೆಲಸ. ಕ್ಲೀನಿಂಗೆಲ್ಲ ಹೀಗೆ ಮಾಡ್ಕೊಳ್ಳೋದು. ನಾನು ಒಂದು ಕಡೆ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೀನಿ. ಇವಾಗ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ಕೊನೆಗೂ ಮರ್ತೆ ಎಲ್ಲ ಅಷ್ಟೊಂದು ನೆನ್ಪಿಟ್ಕೊಂಡು ಎಲ್ಲ ಎತ್ಕೊಂಡು ಬರ್ತೀನಿ. ಯಾಕಂದರೆ ಏನಾದರೂ ಮರೆತರೆ ಮತ್ತೆ ನಾನೇ ಕೆಳಗಿಳಿದು ತೊಗೋಬೇಕು. ಎಲ್ಲ ಎತ್ಕೊಂಡು ಬಂದೆ. ಅಂದರೂ ಸೋಪ್ ಪೌಡ್ರ್ ಮರೆತುಬಿಟ್ಟೆ ವಾಷಿಂಗ್ ಮಿಷಿನ್ಗೆ. ಬಟ್ಟೆ ಹಾಕಿದ್ದೆ, ಇನ್ನೊಂದು ಟ್ರಿಪ್ ಹಾಕಬೇಕಾಗಿತ್ತು, ಮರ್ತೆ. ಈಗ ಮತ್ತೆ ಕೆಳಗಿಳಿಬೇಕು. ಸಾಕಾಗೋಗ್ಬಿಡುತ್ತೆ. ಇವಾಗ ಈ ಥರ ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಕ್ಲೀನಿಂಗ್ ಎಲ್ಲ ಡೀಪಾಗೆಲ್ಲ ತೋರ್ಸೋಕ್ಕಾಗಲ್ಲ, ಯಾಕಂದರೆ ವೀಡಿಯೋ ಆನ್ ಮಾಡ್ಕೊಂಡು ಕ್ಲೀನ್ ಮಾಡ್ತೀನಿ. ಅಂದರೆ ಇವತ್ತೆಲ್ಲ ಮಾಡಿದ್ರೂ ಕೆಲಸ ಮುಗಿಯಲ್ಲ. ನಾನು ಈ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದು. ಹೆಂಗೆ ಮಾಡ್ತೀನಿ ಗೊತ್ತಾ,
ಎರಡು ದಿನದಲ್ಲಿ ಕಂಟಿನ್ಯೂಸ್ ಆಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇಲ್ಲ ಅಂತ ಅಂದರೆ ಡೈಲಿ ಇಷ್ಟಿಷ್ಟು ಅಂತ ಇಟ್ಕೋತೀನಿ. ಒಂದು ವಾರದ ಮುಂಚೆನೇ ಕ್ಲೀನಿಂಗ್ ಕೆಲಸ ಶುರು ಮಾಡಿಬಿಡ್ತೀನಿ. ಡೈಲಿ ಇಷ್ಟಿಷ್ಟು 1-2 ಅವರ್ಸ್ ಅಂತ ಇಟ್ಕೊಂಡು ಇದೇ ಥರನೇ ಒಂದಿನ ಎಲ್ಲ ಜೇಡ ತೆಗೆಯೋದು, ಡಸ್ಟಿಂಗ್ ಮಾಡ್ಕೊಳ್ಳೋದು, ಇನ್ನೊಂದು ದಿನ ಎಲ್ಲ ಕಿಟಕಿ ಬಾಗಿಲುಗಳೆಲ್ಲ ಒರೆಸ್ಕೊಳ್ಳೋದು, ಮತ್ತು ಇನ್ನೊಂದು ದಿನ ವಾರ್ಡ್ರೂಬ್ಸ್ ಎಲ್ಲ ಒರೆಸ್ಕೊಳ್ತಾ ಇರ್ತೀನಿ. ಕೊನೆಗೆ ಅಡುಗೆ ಮನೆ ಇಟ್ಕೋತೀನಿ. ಕೊನೆ 2 ದಿನ ಅಡುಗೆ ಮನೆ, ಸ್ಟೋರ್ ರೂಮು ಮತ್ತು ಅದೆಲ್ಲ ಗೋಡೆ ಟೈಲ್ಸ್ ಎಲ್ಲ ಒರೆಸೋದು, ಚಿಮಿಣಿ ಒರೆಸೋದು, ವಾಟ್ರ್ ಪ್ಯೂರಿಫೈ ಇರುತ್ತೆ ಅದನ್ನೆಲ್ಲ ಒರೆಸೋದು. ಈ ಥರ ಕೊನೆ 2 ದಿನ ಕಂಪ್ಲೀಟಾಗಿ ಕಿಚನ್ನು ಮತ್ತು ಪೂಜಾ ರೂಮ್ ಇಟ್ಕೊಳ್ತೀನಲ್ಲ, ಅಲ್ಲಿಗೆ ಸರಿ ಹೋಗ್ಬಿಡುತ್ತೆ, ನೀಟಾಗಿರುತ್ತೆ. ಇಲ್ಲ ಅಂದರೆ ಈ ಥರ ಎಲ್ಲಾದರೂ ಹೊರಗಡೆ ಹೋಗಿದ್ದೆ ಬಂದೆ ಟೈಮ್ ಇಲ್ಲ ಅಂದಾಗ ಕಂಟಿನ್ಯೂಸ್ ಆಗಿ 2 ದಿನ ಮಾಡ್ಕೊಂಡ್ಬಿಡ್ತೀನಿ. ಈ ಸಲ ನನಗೆ ಹಂಗೆ ಆಗಿರೋದು. ಇವತ್ತು ಸೋಮವಾರ, ಇವತ್ತು ಶುರು ಮಾಡಿಬಿಟ್ರೆ ಪರವಾಗಿಲ್ಲ. ಇವತ್ತೇನಾದರೂ ಮಿಸ್ ಮಾಡ್ತು ಅಂದರೆ ನಾಳೆ ಮಂಗಳವಾರ, ನಾಡಿದ್ದು ಬುಧವಾರ ಅಮಾವಾಸ್ಯೆ ಮಾಡೋದಕ್ಕಾಗಲ್ಲ. ಏನಂದರೆ ಆಲ್ರೆಡಿ ಶುರು ಮಾಡಿದ್ದೆ. ಈಗ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ರಲ್ಲ, ನಮ್ಮ ಮನೆಯವರು ಕಪ್ಪಡಿಗೆಲ್ಲ ಹೋಗಿದ್ರು. ಅದಕ್ಕೆ ಮುಂಚೆನೇ ಯಾವಾಗಲೂ ಹಾಗೆ ಮಾಡ್ತಾ ಇದ್ದಿದ್ದು, ಅದಕ್ಕೆ ಮುಂಚೆನೇ ಡೀಪ್ ಕ್ಲೀನ್ ಮಾಡ್ಕೊಂಬಿಡ್ತಾ ಇದ್ದೆ. ಬಟ್ ಈ ಸಲ ಸ್ವಲ್ಪ ಆಗಲಿಲ್ಲ. ಮತ್ತು ಅಷ್ಟೊಂದೇನು ಧೂಳೆಲ್ಲ ಇರಲ್ಲ. ಇಲ್ಲಿ ಅಕ್ಕಪಕ್ಕ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಧೂಳು ಅಷ್ಟೇ. ಅದು ಬಿಟ್ಟರೆ ಈಗ ಮನೆಯಲ್ಲೇ ಇರೋದ್ರಿಂದ ಅಲ್ಲಿಂದಲೇ ಅವಾಗವಾಗಲೇ ಡೈಲಿ ಮಾಡ್ಕೊತಾ ಇರ್ತೀನಿ. ಆದರೂ ಹಬ್ಬ ಅಂತ ಮಾಡಲೇಬೇಕು. ಇನ್ನು 2 ದಿನದಲ್ಲಿ ಎಲ್ಲ ಕ್ಲೀನ್ ಮಾಡಬೇಕು. ಇವತ್ತು ನಾಳೆ ಇದೆಲ್ಲ ಮುಗಿಸ್ಕೊಂಡ್ರೆ ಬುಧವಾರ ಬೆಳಗ್ಗೆ ಬೇಗ ಎದ್ದು ಪೂಜಾ ರೂಮ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ನನ್ನ ಕ್ಲೀನಿಂಗ್ ಕೆಲಸ. ನೀವು ಹಬ್ಬದ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಳ್ತೀರಾ ಹೇಳಿ ಅಂದ್ರಲ್ಲ, ಈ ಥರನೇ ನಾನು ಮಾಡ್ಕೋತಾ ಇರೋದು. ಏನಂದರೆ ಈಗ ಮ್ಯಾಟು ಮತ್ತು ಕರ್ಟನ್ಸ್ ಎಲ್ಲ ಬುಕ್ ಮಾಡಿದ್ದೀನಿ. ಅದು ಬಂದಾಗ ತೋರಿಸ್ತೀನಿ ನಿಮಗೆ ಯಾವ ಥರ ತೊಗೊಂಡಿದ್ದೀನಿ ಅಂತ. ಈಗ ಇದಿಷ್ಟೆಲ್ಲ ಕೆಲಸ ಮುಗಿಸಿ ಆಮೇಲೆ ನಂದು ಸ್ನಾನ ಎಲ್ಲ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು. ಅದೊಂದು ಸ್ವಲ್ಪ ಕೆಲಸ ಇದೆ. ಅದಕ್ಕೆ ಇವತ್ತು ಮಧ್ಯಾಹ್ನ ತನಕ ಮಾತ್ರ ಕ್ಲೀನಿಂಗ್ ಕೆಲಸ, ಆಮೇಲೆ ಸ್ಟಿಚಿಂಗ್ ಮಾಡಬೇಕು ಸಂಜೆವರೆಗೂ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಹೋಗ್ತಾ ಇದೆ ನನ್ನ ಹಬ್ಬದ ಕೆಲಸ. ನೀವೆಲ್ಲ ಹೇಗೆ ಮಾಡ್ಕೋತಾ ಇದ್ದೀರಾ ಕಮೆಂಟಲ್ಲಿ ತಿಳಿಸಿ. ಕೆಳಗಡೆ ಹಾಲು ಮತ್ತು ಕಿಚನ್ ಹತ್ರ ಅಲ್ಲಿಗೆ ಮಾತ್ರ ಹೊಸ ಮ್ಯಾಟ್ ಬುಕ್ ಮಾಡಿದ್ದೀನಿ. ಇನ್ನು ಮೇಲ್ಗಡೆದೆಲ್ಲ ಇರೋದನ್ನೇ ವಾಶ್ ಮಾಡಿ ಹಾಕೋಣ ಅಂತ ಅದನ್ನು ಕೂಡ ಇಲ್ಲಿ ವಾಶ್ಗೆ ಹಾಕಿದ್ದೀನಿ ನೋಡಿ. ಈಗ ಅದೆಲ್ಲ ವಾಶ್ ಮಾಡಿ ಒಣಗಾಕಿ ರಾತ್ರಿಯೇ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಸ್ವಲ್ಪ ಶಾಂಪು ಮತ್ತು ಏನೋ ಪೌಡರ್ ಎಲ್ಲ ಹಾಕಿ ನೆನೆಸಿಟ್ಟಿದ್ದೆ. ಚೆನ್ನಾಗಿ ಕೊಳೆನೂ ಹೋಗುತ್ತೆ. ಡೈಲಿ 2 ದಿನಕ್ಕೊಂದ್ಸಲ ಚೇಂಜ್ ಮಾಡ್ತಾ ಇರ್ತೀನಲ್ಲ, ಅಷ್ಟೊಂದೇನು ಗಲೀಜು ಮಾಡೋದಿಲ್ಲ. 2 ದಿನಕ್ಕೊಂದ್ಸಲ ಚೇಂಜ್ ಮಾಡಿಬಿಡ್ತೀನಿ. ಹಾಗಾಗಿ ಸ್ವಲ್ಪ ಶಾಂಪು ಮತ್ತು ಏನೋ ಪೌಡ್ರ್ ಹಾಕೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ ಮತ್ತು ಧೂಳೆಲ್ಲ ನೀಟಾಗಿ ಹೋಗುತ್ತೆ. ಈಗ ಅದನ್ನು ವಾಶ್ಗೆ ಹಾಕಿದ್ದೀನಿ. ಅದೆಲ್ಲ ಜಾಲಿಸಿ ಒಣಗಾಕಿ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡು ಹೋಗಬೇಕು. ಇದೇ ನನ್ನ ಹಬ್ಬದ ಕ್ಲೀನಿಂಗ್ ರೊಟೀನ್. ಇದು ನಾನು ಯುಗಾದಿ ಹಬ್ಬಕ್ಕೆ ಉಟ್ಕೊಳ್ತಾ ಇರೋವಂಥ ಸೀರೆ. ಇವಾಗೇನು ತೊಗೊಂಡಿದ್ದಲ್ಲ, ನಾವು ಫ್ರೆಂಡ್ಸ್ ಎಲ್ಲರೂ GT ಮಾಲಲ್ಲಿ ಮೀಟ್ ಮಾಡೋಣ ಅಂತ ಹೋಗಿದ್ವಿ. ಒಂದು 2 ತಿಂಗಳಾಗಿರ್ಬೋದು ಅನ್ಕೋತೀನಿ. ಅಲ್ಲಿಂದ ಬರುವಾಗ ತೊಗೊಂಡು ಬಂದಿದ್ದು ಸೀರೆ ತೋರಿಸಿದ್ದೀನಿ ನಾನು ಆಲ್ರೆಡಿ ವಿಡಿಯೋದಲ್ಲಿ. ಇದ್ರ ಜೊತೆಗೆ ಇನ್ನೊಂದು ಯೆಲ್ಲೋ ಕಲರ್ ಸ್ಯಾರಿ ಒಂದು ತೊಗೊಂಡಿದ್ದೆ. ಅದನ್ನು ರಥಸಪ್ತಮಿ ದಿನ ಉಟ್ಕೊಂಡಿದ್ದೆ. ಈ ಸೀರೆ ಇನ್ನೂ ಉಟ್ಕೊಂಡಿರಲಿಲ್ಲ. ಹೇಗಿದ್ರು ಗ್ರೀನ್ ಕಲರ್ ಅಲ್ವಾ, ಇದನ್ನೇ ಯುಗಾದಿ ಹಬ್ಬದ ದಿನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೇ ಯುಗಾದಿ ಹಬ್ಬದ ದಿನ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗ ಇದ್ರದ್ದೊಂದು ಬ್ಲೌಸ್ ಹೊಲಿಬೇಕು. ಆಲ್ಮೋಸ್ಟ್ ಕೆಲಸನೂ ಮುಗಿತಾ ಬಂತು. ಇನ್ನು ಪೂಜಾ ರೂಮ್ ಮತ್ತು ಇದು ಕೆಳಗಡೆ ಪೂಜಾ ರೂಮ್, ಕಿಚನ್, ಸ್ಟೋರ್ ರೂಮ್ ಮತ್ತು ಇದಿಷ್ಟು ಕ್ಲೀನಿಂಗ್, ಇದೊಂದು ಬ್ಯಾಲೆನ್ಸ್ ಇದೆ. ನಾಳೆ ಬೆಳಗ್ಗೆ ಬೇಗ ಇದ್ದು ಇದಿಷ್ಟು ಕ್ಲೀನ್ ಮಾಡ್ಕೋಬೇಕು. ನಿಮ್ಮದೆಲ್ಲ ಆಲ್ರೆಡಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೇನಂದರೆ ಊರಿಗೆ ಹೋಗೋದು ಅದೆಲ್ಲ ಇತ್ತಲ್ಲ, ಹಾಗಾಗಿ ಕ್ಲೀನಿಂಗ್ ಕೆಲಸ ಬೇಗ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಬ್ಬದ ದಿನ ಮಾಡಬೇಕಾಗಿರೋಂಥ ಇನ್ನೊಂದು ಮುಖ್ಯವಾದ ಕೆಲಸ ಏನು ಗೊತ್ತಾ? ಈಗ ಒಂದು ಒಳ್ಳೆ ದಿನದಲ್ಲಿ, ಒಳ್ಳೆ ಟೈಮಲ್ಲಿ ನಾವೇನಾದರೂ ಬೇಡ್ಕೊಂಡ್ರೆ ಅದು ಆಗೇ ಆಗುತ್ತೆ ಅನ್ನೋದೊಂದು ನಂಬಿಕೆ. ಅಂದರೆ ಇಂಥದ್ದೇ ಪರ್ಟಿಕ್ಯುಲರ್ ಟೈಮಲ್ಲಿ ಅಫರ್ಮೇಷನ್ಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ಬುಕ್ಕು ಮತ್ತು ಒಂದು ಪೆನ್ ತಗೊಳ್ಳಿ. ಆದಷ್ಟು ಬ್ಲೂ, ಗ್ರೀನ್, ರೆಡ್ ಇಂಕ್ ಪೆನ್ನಲ್ಲಿ ಬರೆದ್ರೆ ಒಳ್ಳೆಯದು. ಬ್ಲ್ಯಾಕ್ ಇಂಕ್ ಪೆನ್ನನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಏನಂತಂದರೆ ಈಗ ನೀವು ಒಂದು 5 ವಿಶಸ್ನ ಇಟ್ಕೊಳ್ಳಿ. ಅಂದರೆ ಈ ವರ್ಷ ಯುಗಾದಿ ಹಬ್ಬದಿಂದ ಮುಂದಿನ ವರ್ಷ ಯುಗಾದಿ ಹಬ್ಬದ ಹೊತ್ತಿಗೆ ಯಾವ್ಯಾವ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ನಿಮಗೆ ತುಂಬಾ ಮುಖ್ಯವಾಗಿ ಆಗಬೇಕಾಗಿರುವಂಥ ಕೆಲಸ ಏನು ಬೇಕಾದರೂ ಆಗಿರ್ಬೋದು. ನಿಮ್ಮ ಮಕ್ಕಳು ಹೈಯರ್ ಸ್ಟಡೀಸ್ ಮಾಡ್ತಾ ಇರೋದು, ಅಥವಾ ನೆಕ್ಸ್ಟ್ ಇಯರು ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನೀವು ಮಗು ಮಾಡ್ಕೋಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀರಾ, ಅಥವಾ ಮನಿ ರಿಲೇಟೆಡ್ ಆಗಿರ್ಬೋದು, ಅಥವಾ ಬೇರೆ ಮನೆ ಚೇಂಜ್ ಮಾಡಬೇಕು, ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗೋದು, ಅಥವಾ ಲೀಸ್ ಮನೆಯಲ್ಲಿರೋರು ಸ್ವಂತ ಮನೆಗೆ ಹೋಗೋದು, ಸೈಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ಅಥವಾ ನೀವೇನಾದರೂ ಸ್ಯಾರಿ ತೊಗೋಬೇಕು, ಗೋಲ್ಡು, ಸಿಲ್ವರ್, ಈ ಥರದ್ದು ಏನೇ ಆಗಿರ್ಬೋದು. ಏನೆಲ್ಲ ನೀವು ಆಸೆಗಳನ್ನು ಇಟ್ಕೊಂಡಿದ್ದೀರೋ ಅದನ್ನು 5 ಆಸೆಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ಅಂದರೆ
ಅದು ಯಾವ ಥರ ಇರಬೇಕು ಗೊತ್ತಾ, ಸುಮ್ಮನೆ ಏನೋ ನಾವು ಮಾಡಬೇಕು, ನೋಡೋಣ, ಟೆಸ್ಟ್ ಮಾಡೋಣ, ಆ ಥರ ಎಲ್ಲ ಇಂಟೆನ್ಷನ್ ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಕೆಪಾಸಿಟಿ ಏನಿದೆ, ನಿಮ್ಮ ಕೈಯಲ್ಲಿ ಆಗೋ ಅಂಥದ್ದು, ನೀವು ಅತಿ ಮುಖ್ಯವಾಗಿ ಮಾಡಲೇಬೇಕು ಅಂತ ಅಂದ್ಕೊಂಡಿರೋ ಅಂಥದ್ದನ್ನು 5 ವಿಷಯಸನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ನೋಡಿ, ನಮಗೂ ಅಷ್ಟೇ, ಈಗ ನೆಕ್ಸ್ಟ್ ಇಯರ್ ಏನೆಲ್ಲ ಆಗಬೇಕು, ಈ ವರ್ಷ ಮನೆ ಕಟ್ಟಿದ್ದೀವಿ ಅಂತಂದರೆ ಅದರದ್ದು ಸ್ವಲ್ಪ ಸಾಲ ಇರುತ್ತೆ, ಒಡವೆಗಳೆಲ್ಲ ಅಡ ಇಟ್ಟಿರ್ತೀವಿ, ಅದನ್ನು ಬಿಡಿಸ್ಕೋಬೇಕು, ಆ ಸಾಲ ಬೇಗ ತೀರಿಸಬೇಕು, ಮತ್ತು ಅದ್ರ ಜೊತೆಗೆ ಇನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾವು ಮನಿ ಸೇವಿಂಗ್ಸ್ ಮಾಡಬೇಕು ಅಥವಾ ಬೇರೆ ಏನೇನಾದರೂ ತೊಗೋಬೇಕು, ಈ ಥರದ್ದೆಲ್ಲ ಇರುತ್ತೆ. ಅದನ್ನು ಒಂದು 5 ವಿಷಯಸನ್ನು ನಾವು ಮೈಂಡಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ಈ ವರ್ಷದಲ್ಲಿ ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ, ಅಥವಾ ಹೊಸ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ಥರದ್ದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಅದನ್ನು ಮೊದಲು ಬರ್ಕೋಬೇಕು. ಮೊದಲು ಯಾವ ಥರ ಬರಿಬೇಕು ಅಂದರೆ, ಚಿಕ್ಕದ್ರಿಂದ ಬರಿಬೇಕು. ಒಂದು ಒಳ್ಳೆ ಬುಕ್ನ ತೊಗೊಳ್ಳಿ, ಅಂದರೆ ಹೊಸ ಬುಕ್ಕೇ ತೊಗೋಬೇಕು ಅಂತೇನಿಲ್ಲ, ನೀವು ಪ್ರತಿದಿನ ಲೆಕ್ಕ ಬರೆಯುವಂಥದ್ದು ಯಾವುದೇ ಆಗಿರ್ಬೋದು, ಚೆನ್ನಾಗಿರುವಂಥ ಬುಕ್ಕಲ್ಲಿ ಒಂದು ಪೇಜಲ್ಲಿ ಸ್ಟಾರ್ಟ್ ಮಾಡಿ ಹಬ್ಬದ ದಿನವೇ ಮಾಡಬೇಕು. ಹಬ್ಬದ ದಿನ ಪೂಜೆ ಎಲ್ಲ ಮುಗಿಸಿ ನೀವು ಟಿಫನ್ ಎಲ್ಲ ತಿಂದು ಆರಾಮಾಗಿ ಕೂತ್ಕೊಳ್ಳಿ. ಅಂದರೆ ಬರೆಯೋದನ್ನು ಬರೆದಿಟ್ಕೊಂಬಿಡಿ ಫಸ್ಟು. ನೀವು ಆದಷ್ಟು ಫ್ರೀ ಮೈಂಡಲ್ಲಿ ಇರೋವಾಗ ಇದನ್ನು ಬರೆದಿಟ್ಕೋಬೇಕು. ತುಂಬ ಯೋಚನೆ ಮಾಡಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸೋವಂಥದ್ದನ್ನು ಬರೆದಿಟ್ಕೊಳ್ಳಿ. ಮೇಲ್ಗಡೆ ಶ್ರೀ ಅಂತ ಹಾಕಿ ಸ್ಟಾರ್ಟ್ ಮಾಡಿ. 1 2 3 4 5 5 ನಂಬರ್ಸ್ನ ಹಾಕ್ಕೊಳ್ಳಿ. ಮೊದಲೇ ನಿಮ್ಗೆ ಏನು ಬೇಕಾಗಿದೆ, ತುಂಬ ಇಂಪಾರ್ಟೆಂಟಾಗಿ ತುಂಬ ಅರ್ಜೆಂಟಲ್ಲಿ ನಿಮಗೆ ಬೇಕಾಗಿರುವಂಥದ್ದನ್ನು ಫಸ್ಟ್ ಬರೀಬೇಕು. ಅಂದರೆ ಅದು ತುಂಬ ಈಸಿಯಾಗಿರಬೇಕು ಅದಕ್ಕಿಂತ ನೆಕ್ಸ್ಟು. ಯಾಕಂದರೆ ತುಂಬ ಕಷ್ಟ ಆಗಿರೋದನ್ನು ಲಾಸ್ಟಲ್ಲಿ ಬರೀರಿ, ತುಂಬ ಒಳ್ಳೆಯದು. ಅದು ಯಾವಾಗಲೂ ಅಷ್ಟೇ, ಈ ಥರ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮಗೆ ತುಂಬ ಸುಲಭವಾಗಿ ಎಲ್ಲ ಕೆಲಸಗಳನ್ನು ಆಗಿಬಿಡುತ್ತೆ. ನೀವು ಮನೆ ಕೆಲಸ ಆಗಿರ್ಬೋದು, ಬೇರೆ ಯಾವುದೇ ಕೆಲಸ ಆಗಿರ್ಬೋದು, ಈ ಥರನೇ ಪ್ಲ್ಯಾನ್ ಮಾಡ್ಕೋಬೇಕು. ಚಿಕ್ಕದ್ರಿಂದ ದೊಡ್ಡದು ಆ ಥರ ಪ್ಲ್ಯಾನ್ ಮಾಡಿ. ಫಸ್ಟು ದೊಡ್ಡದನ್ನು ಮಾಡಿಬಿಡೋಣ, ಆಮೇಲೆ ಚಿಕ್ಕದು ಮಾಡೋಷ್ಟರಲ್ಲಿ ನಮ್ಗೆ ಈಸಿ ಆಗುತ್ತೆ ಅಂತ ಯೋಚನೆ ಮಾಡಬೇಡಿ. ಅದೇನಾಗುತ್ತೆ ಗೊತ್ತಾ, ದೊಡ್ಡದು ಮಾಡೋಷ್ಟರಲ್ಲೇ ನಮ್ಮ ಎನರ್ಜಿ ಎಲ್ಲ ಅದರಲ್ಲಿ ಹಾಕ್ಬಿಟ್ಟಿರ್ತೀವಿ. ಕೊನೆಗೆ ನಾವು ಚಿಕ್ಕ ಕೆಲಸ ಮಾಡುವಾಗ ಸುಸ್ತಾಗಿರುತ್ತೆ, ಅಥವಾ ಮಾಡೋ ಅಷ್ಟು ಪೇಷನ್ಸೇ ಇರೋದಿಲ್ಲ. ಅಯ್ಯೋ ಇಷ್ಟೇ ತಾನೇ, ಇದನ್ನು ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಅದನ್ನು ಮುಂದೆ ಹಾಕ್ಬಿಡ್ತೀವಿ. ಆದರೆ ಫಸ್ಟ್ ನಾವು ಚಿಕ್ಕ ಕೆಲಸಗಳನ್ನ ಮಾಡ್ಕೊಂಡು ಬಂದುಬಿಟ್ರೆ ಕೊನೆಯಲ್ಲಿ ದೊಡ್ಡ ಕೆಲಸ ಉಳ್ಕೊಂಡಿದ್ರು ಏನು ಅನಿಸುತ್ತೆ ಗೊತ್ತಾ, ನಮ್ಮ ಮೈಂಡಿಗೆ ಇದನ್ನೇ ಮಾಡಿದ್ದೀನಂತೆ, ಇನ್ನು ಇದೆಯೋ ಮಹಾ ಮಾಡಿಬಿಡೋಣ, ಇದೊಂದೇ ತಾನೇ ಉಳ್ಕೊಂಡಿರೋದು ಅನ್ನೋ ಥರ ಇರುತ್ತೆ. ಹಾಗಾಗಿ ಹೇಳ್ತಾ ಇರೋದು, ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ. ಈಗ ನಿಮಗಿನ್ನೂ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ಇವತ್ತು ನಾನು ಒಂದು 3 ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಇಟ್ಕೋತೀನಿ ಅಂದ್ಕೊಳ್ಳಿ. ಅದರಲ್ಲಿ ಪ್ಲೈನ್ ಬ್ಲೌಸ್ ಇರುತ್ತೆ, ಲೈನಿಂಗ್ ಬ್ಲೌಸ್ ಇರುತ್ತೆ, ಡಿಸೈನ್ ಬ್ಲೌಸ್ ಇರುತ್ತೆ. ಇದನ್ನು ಡಿವೈಡ್ ಮಾಡಿಕೊಂಡು ನಾನು ಫಸ್ಟು ಪ್ಲೈನ್ ಬ್ಲೌಸ್ ತೊಗೋಬೇಕು, ಆಮೇಲೆ ನಾರ್ಮಲ್ ಲೈನಿಂಗ್ ಬ್ಲೌಸ್ ತೊಗೋತೀನಿ, ಆಮೇಲೆ ಡಿಸೈನ್ ಬ್ಲೌಸ್ ಲಾಸ್ಟಿಗೆ ಇಟ್ಕೋತೀನಿ. ಆಗೇನಾಗುತ್ತೆ ಗೊತ್ತಾ, ಫಸ್ಟು ಪ್ಲೈನ್ ಬ್ಲೌಸ್ ತುಂಬ ಈಸಿ, ಬೇಗ ಒಂದು 20ರಿಂದ 30 ನಿಮಿಷದಲ್ಲಿ ಹೊಲ್ದು ಬಿಡ್ತೀನಿ. ಅದಾದಮೇಲೆ ಲೈನಿಂಗ್ ಬ್ಲೌಸ್ ಒಂದು 40 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಆಮೇಲೆ ಡಿಸೈನ್ ಬ್ಲೌಸ್, ಇನ್ನೇನು ಅದು ಎರಡೂ ಆಗೋಗಿದೆ, ಇದೊಂದೇ ಒಂದು ತಾನೇ ಮಾಡೋಣ ಅನ್ನೋ ಮೈಂಡ್ ಇರುತ್ತೆ, ಅದನ್ನು ಕೂಡ ಕಂಪ್ಲೀಟ್ ಮಾಡ್ತೀನಿ. ಇದರಿಂದ ಏನಾಗುತ್ತೆ, ನನ್ನ ಆ ದಿನದ ಟಾರ್ಗೆಟ್ ಮುಗಿಯುತ್ತೆ. ಆದರೆ ನಾನು ಸ್ಟಾರ್ಟಿಂಗೇ ಡಿಸೈನ್ ಬ್ಲೌಸ್ ಎತ್ಕೊಂಡ್ಬಿಟ್ರೆ ಅದನ್ನು ಸ್ಟಿಚ್ ಮಾಡೋಷ್ಟರಲ್ಲೇ ಫುಲ್ ಎನರ್ಜಿ ಎಲ್ಲ ಹೋಗಿರುತ್ತೆ, ಟೈಮ್ ಹೋಗಿರುತ್ತೆ, ಇನ್ನು 2 ಪೆಂಡಿಂಗಲ್ಲಿ ಉಳಿಯುತ್ತೆ. ಅಥವಾ ಕಷ್ಟಪಟ್ಟು ನಾನು 2 ಮುಗಿಸಿದ್ರು ಇನ್ನೊಂದಂತೂ ಪೆಂಡಿಂಗ್ ಆಗೇ ಆಗುತ್ತೆ. ಹಾಗಾಗಿ ನಾವು ಯಾವಾಗ ಯೋಚನೆ ಮಾಡಿದ್ರು ಫಸ್ಟು ಈಸಿ ಆಗಿರೋದ್ರ ಕಡೆನೇ ಫೋಕಸ್ ಮಾಡಬೇಕು. ಹಾಗಾಗಿ ನಿಮ್ಮ ವಿಷಸ್ಸು ಕೂಡ ಅಷ್ಟೇ, ನಿಮ್ಮ ಆಸೆಗಳು ಕೂಡ ಅಷ್ಟೇ, ಚಿಕ್ಕದ್ರಿಂದ ದೊಡ್ಡದಕ್ಕೆ ಬರ್ಕೊಂಡು ಹೋಗಿ. ಅದನ್ನು ಆ ದಿನ ಹಬ್ಬದ ದಿನ ಕರೆಕ್ಟಾಗಿ 11 ಗಂಟೆ 11 ನಿಮಿಷಕ್ಕೆ ಬೆಳಗ್ಗೆ, ನಾನು ಹೇಳ್ತಾ ಇರೋದು 11 ಗಂಟೆ 11 ನಿಮಿಷಕ್ಕೆ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಅದನ್ನೆಲ್ಲ ಹೇಳ್ಕೋಬೇಕು. ಈ ವರ್ಷ ನಾನು ಇದಿಷ್ಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನನಗೆ ಅವಕಾಶ ಮತ್ತು ಅನುಕೂಲ ಎರಡನ್ನೂ ಮಾಡಿಕೊಡಿ ಅಂತ ದೇವರ ಹತ್ರ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಇಷ್ಟದ ದೇವರನ್ನು ನೆನೆಸ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ಇದನ್ನು ಪ್ರತಿದಿನ ನೀವು ಹೇಳ್ಕೋಬೇಕು. ಬೆಳಗ್ಗೆ ಅಥವಾ ರಾತ್ರಿ 11 ಗಂಟೆ 11 ನಿಮಿಷಕ್ಕೆ ಅಫರ್ಮೇಷನ್ ಮಾಡಿ. ಇದನ್ನು ಬರೆದಿಟ್ಕೊಳ್ಳದೆ ಹಾಗೆ ಕೂಡ ಹೇಳ್ಬೋದು, ನಮ್ಮ ಮೈಂಡಲ್ಲಿ ಇಟ್ಕೊಂಡು ನಾವು ಹೇಳ್ಬೋದು. ಆದರೆ ಏನಾಗುತ್ತೆ ಗೊತ್ತಾ, ಒಂದೊಂದು ದಿನ ಒಂದೊಂದು ಥರ ಹೇಳೋಕ್ಕೆ ಶುರು ಮಾಡಿಬಿಡ್ತೀವಿ. ಇವಾಗ ಇವತ್ತೊಂದು ದಿನ ನಾವು ಏನೋ ಒಂದು ಅಂದ್ಕೊಳ್ತೀವಿ ಅಂದ್ಕೊಳ್ಳಿ, ಆದರೆ ಮತ್ತೆ ನಾವು ಅದು ಇನ್ನೊಂದ್ಸಲಿ ಹೇಳಬೇಕು ಅಂದಾಗ ಅದಕ್ಕೆ ಬೇರೆ ಏನೇನಾದರೂ ಸೇರಿಸ್ಕೊಂಡು ಹೇಳಿರ್ತೀವಿ, ಅಥವಾ ಮೊದಲಿಗಿಂತ ಬೇರೆ ರೀತಿಯೇ ಹೇಳೋದು, ಅದೇ ಥರನೇ ಬರೋದಿಲ್ಲ. ಆ ಥರ ಹೇಳೋದ್ರಿಂದ ಏನಾಗುತ್ತೆ, ಯೂನಿವರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ, ನಾವು ಏನು ಕೇಳ್ತಾ ಇದ್ದೀವಿ, ಏನು ಕೊಡಬೇಕು ಅನ್ನೋದು. ಹಂಗಾಗಿ ಯಾವಾಗಲೂ ಬೇಡ್ಕೊಳ್ಳೋದನ್ನು ಒಂದೇ ಥರ ಇದ್ದಾಗ ಒಂಥರ ಕ್ಲಾರಿಟಿ ಇರುತ್ತೆ. ನಾವು ಏನು ಕೇಳ್ತಾ ಇದ್ದೀವಿ, ನಮಗೇನು ಬೇಕು ಅನ್ನೋದು ಕ್ಲಾರಿಟಿ ಇರುತ್ತೆ. ಹಾಗಾಗಿ ಅಷ್ಟೇ ಇದನ್ನು ಬರಿಬೇಕು ಅಂತ ಹೇಳ್ತಾ ಇರೋದು. ಇದನ್ನು ಬರೆದ ಮೇಲೆ ಪ್ರತಿದಿನ ರಾತ್ರಿ ಅಥವಾ ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕೆ 3 ಸಲ ಹೇಳ್ಕೋಬೇಕು. ಬೆಳಗ್ಗೆ 3 ಸಲ ಅಥವಾ ರಾತ್ರಿ 3 ಸಲ 11 ಗಂಟೆ 11 ನಿಮಿಷಕ್ಕೆ ಹೇಳಿಕೊಂಡು ಇದೆಲ್ಲನೂ ಅಂದರೆ ಇದನ್ನೆಲ್ಲ ಮಾಡೋ ಅಂಥ ಅನುಕೂಲ ಮತ್ತು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ದೇವರಿಗೆ ಅಥವಾ ಯೂನಿವರ್ಸ್ಗೆ ನೀವು ಹೇಳ್ಕೋಬೇಕು. ಅಂದರೆ ಆಲ್ರೆಡಿ ಈ ಕೆಲಸಗಳೆಲ್ಲ ಆಗಿದೆ, ಈ ಕೆಲಸ ಆಗಿರೋದ್ರಿಂದ ನಾನು ತುಂಬ ಖುಷಿಯಾಗಿದ್ದೀನಿ, ನನಗೆ ಈ ರೀತಿ ಅವಕಾಶ ಮತ್ತು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ
ಪ್ರತಿದಿನ ಹೇಳ್ಕೋಬೇಕು. ಈ ರೀತಿ ಹೇಳ್ಕೊಳ್ಳೋದ್ರಿಂದ ನೀವು ಅಂದ್ಕೊಂಡಿರೋದು, ನೀವೇನು ಮಾಡಬೇಕು ಅಂತ ಬರ್ಕೊಂಡಿದ್ದೀರೋ ಅದು ಕಂಪ್ಲೀಟಾಗಿ ಒನ್ ಬೈ ಒನ್ ಆಗ್ತಾ ಬರುತ್ತೆ. ಇದು ತುಂಬಾ ಈಸಿ ಮೆಥಡ್, ಮತ್ತು ನಂಬಿಕೆಯಿಂದ ಮಾಡಿ, ಖಂಡಿತ ಆಗುತ್ತೆ. ಈ ಥರ ಅಫರ್ಮೇಷನ್ಗಳು ನಾನು ತುಂಬ ಮಾಡ್ತಾ ಇರ್ತೀನಿ, ಹಾಗಾಗಿ ಹೇಳಿದ್ದು. ಲಾಸ್ಟ್ 2 ಇಯರ್ಸಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅಕ್ಷಯ ತೃತೀಯ ದಿನವೂ ಮಾಡಬಹುದು, ಮತ್ತು ಜನವರಿ 1 ಕೂಡ ಮಾಡಬಹುದು. ಈ ರೀತಿ ಯುಗಾದಿ ಹಬ್ಬದ ದಿನ ಕೂಡ ಮಾಡಬಹುದು. ಯುಗಾದಿ ಹಬ್ಬ ನಮ್ಮೆಲ್ರಿಗೂ ಕೂಡ ಹೊಸ ವರ್ಷ ಅಲ್ವಾ, ಹಾಗಾಗಿ ತಪ್ಪದೇ ಈ ದಿನ ಪ್ರತಿಯೊಬ್ಬರು ಕೂಡ ಮಾಡಿ, ತುಂಬಾ ಒಳ್ಳೆಯದು. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು. ಒಂದು ವಿಡಿಯೋದಲ್ಲಿ ಇದನ್ನು ಹೇಳಿ, ನಮ್ಗೆ ಹಳೆ ವಿಡಿಯೋ ಸಿಗ್ತಾ ಇಲ್ಲ ಅಂತ ನನ್ನ ರೆಗ್ಯುಲರ್ ವ್ಯೂವರ್ಸ್ ಒಬ್ಬರು ಕೇಳಿದರು, ಶಿಲ್ಪ ಅಂತ. ಹಾಗಾಗಿ ಈ ವಿಚಾರನ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ನಂಬಿಕೆ ಇದ್ದವ್ರು ಮಾಡಲೇಬೇಕು ಅಂತೇನಿಲ್ಲ. ನಿಮ್ಮ ಆಸೆಗಳು ಈಡೇರಬೇಕು ಅಂದರೆ ಖಂಡಿತ ಮಾಡಲೇಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಅದು ಒಂದೇ ರೀತಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಬುಕ್ಕಲ್ಲಿ ಬರೀಬೇಕು ಅಂತ ಹೇಳೋದಷ್ಟೇ. ಬರೆದಿರೋದನ್ನು ಪ್ರತಿದಿನ ಓದ್ಕೊಳ್ಳಿ. ಬುಕ್ಕಲ್ಲೇ ಬರೀಬೇಕು ಅಂತೇನಿಲ್ಲ, ನಿಮ್ಮ ಮೊಬೈಲ್ನಲ್ಲೂ ಕೂಡ ಅಷ್ಟೇ. ನೀವು ಟೈಪ್ ಮಾಡಿ ಇಟ್ಕೊಂಡು ನೀವು ಮಲಗೋದಕ್ಕಿಂತ ಮೊದಲು ಅದನ್ನು 3 ಸಲ ಹೇಳ್ಕೊಂಡು ನೀವು ಮಲ್ಕೊಂಡ್ರೆ ಸಾಕು. ಅಥವಾ ಬೆಳಗ್ಗೆ ಎದ್ದ ತಕ್ಷಣವೂ ಕೂಡ ಅದನ್ನು ನೋಡಿ 3 ಸಲ ಹೇಳ್ಕೊಂಡು ಆಮೇಲೆ ನೀವು ಎದ್ದು ನಿಮ್ಮ ಕೆಲಸಗಳನ್ನ ನೀವು ಮಾಡಿಕೊಂಡ್ರೂ ಕೂಡ ಪರವಾಗಿಲ್ಲ. ಹಾಗಾಗಿ ಮೊಬೈಲಲ್ಲೂ ಕೂಡ ನೀವು ಟೈಪ್ ಮಾಡಿ ಇಟ್ಕೋಬೋದು, ಬುಕ್ಕಲ್ಲೂ ಕೂಡ ಬರೆದಿಟ್ಕೋಬೋದು. ತುಂಬಾ ಒಳ್ಳೆಯದು. ಆದರೆ ತಪ್ಪದೇ ಇದನ್ನು ಮಾಡಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಶುಭಾಶಯ ಹೇಳ್ತಾ ಇದ್ದೀನಿ. ಬೇವು ಬೆಲ್ಲ ತಿಂದು ಜೀವನದಲ್ಲಿ ಬರುವಂಥ ಕಷ್ಟ ಸುಖನ ಸರಿಸಮವಾಗಿ ಸ್ವೀಕರಿಸಿ.